ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್. ಜುಲೈ 2ನೇ ತಾರೀಕು ಉತ್ತರ ಪ್ರದೇಶ ಜಿಲ್ಲೆ ಹತ್ರಾಸ್ನಲ್ಲಿ ಭಯಂಕರ ಕಾಲ್ತುಳಿತಕ್ಕೆ ಇದುವರೆಗೂ 121 ಜನ ಸಾವನ್ನಪ್ಪಿದ್ದಾರೆ. ಹಾಗೇನೆ 30ಕ್ಕೂ ಅಧಿಕ ಜನ ಈಗಲೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಸಾವು ಬದುಕಿನ ಮಧ್ಯೆ ಹೋರಾಟವನ್ನ ಮಾಡ್ತಿದ್ದಾರೆ. ಹಾಗಿದ್ರೆ ಈ ಕಾಲ್ತುಳಿತ ಸಂಭವಿಸಿದ್ದು ಯಾಕೆ? ಈ ಕಾಲ್ತುಳಿತಕ್ಕೆ ಪ್ರಮುಖ ಕಾರಣಗಳು ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಈ ವಿಡಿಯೋವನ್ನ ತಪ್ಪದೇ ಕೊನೆಯವರೆಗೆ ವೀಕ್ಷಣೆ ಮಾಡಿ. ಎಸ್, ಉತ್ತರ ಪ್ರದೇಶದ ಹತ್ರಾಸ್ ಜಿಲ್ಲೆಯಲ್ಲಿ ಈ ಒಂದು ಸತ್ಸಂಗ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಇಲ್ಲಿ ಸೂರಜ್ ಪಾಲ್ ಅಲಿಯಾಸ್ ನಾರಾಯಣ ಸಕಾರ ಹರಿ ಅಥವಾ ಭೋಲೆ ಬಾಬಾ ಅನ್ನುವವರು ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ರು. ಈ ಒಂದು ಸತ್ಸಂಗ ಕಾರ್ಯಕ್ರಮಕ್ಕೆ ಸರಿಸುಮಾರು 2.5 ಲಕ್ಷ ಜನ ಸೇರ್ಪಡೆಯಾಗಿದ್ರು ಅನ್ನೋದು ಇಲ್ಲಿ ಪ್ರಥಮವಾಗಿ ಗೊತ್ತಾಗ್ತಾ ಇದೆ. ಅಂದ್ರೆ FIR ನಲ್ಲಿ ದಾಖಲಾಗಿದೆ. ಪ್ರಥಮ ಮಾಹಿತಿ ವರದಿಯಲ್ಲಿ ಈ ಒಂದು ಅಚ್ಚರಿಯ ವಿಚಾರಗಳು, ಇದನ್ನ ಬಿಟ್ಟು ಬೇರೆ ಬೇರೆ ಅಚ್ಚರಿಯ ವಿಚಾರಗಳು ಕೂಡ ಇಲ್ಲಿ ದಾಖಲಾಗಿರುವಂಥದ್ದು. ಎಸ್, ಇಲ್ಲಿ ಈ ಒಂದು ಸತ್ಸಂಗ ಕಾರ್ಯಕ್ರಮಕ್ಕೆ ಆಯೋಜಕರು ಪರ್ಮಿಷನ್ ತಗೊಂಡಿದ್ದು ಕೇವಲ 80,000 ಜನರಿಗೆ ಮಾತ್ರ. ಆದರೆ ಇಲ್ಲಿ ಸೇರಿದ್ದು 2.5 ಲಕ್ಷ ಜನ. ಸೊ ಹಾಗಾಗಿ ಈ 2.5 ಲಕ್ಷ ಜನ ಸೇರಿದ್ರಿಂದ ಅಲ್ಲಿನ ವ್ಯವಸ್ಥೆ ಎಲ್ಲವೂ ಕೂಡ ಅಸ್ತವ್ಯಸ್ತ ಆಗ್ಬಿಡುತ್ತೆ. ಅಷ್ಟು ಜನರು ಕೂತ್ಕೊಂಡು ಭೋಲೆ ಬಾಬರ ಪ್ರವಚನವನ್ನ, ಅವರ ಬೋಧನೆಯನ್ನ ಕೇಳ್ತಾರೆ. ಕಾರ್ಯಕ್ರಮ ನೂಕು ನುಗ್ಗಲಲ್ಲೇ ಆಗುತ್ತೆ. ಈ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಭೋಲೆ ಬಾಬಾ ಅವರು ಅಲ್ಲಿಂದ ತೆರಳಬೇಕಾಗತ್ತೆ. ಭೋಲೆ ಬಾಬಾ ಅವರು ತೆರಳುವಂತಹ ಸಂದರ್ಭದಲ್ಲಿ ಅವರ ಪಾದ ಸ್ಪರ್ಶೆ ಮಾಡೋದಕ್ಕೆ, ಅದೇ ರೀತಿಯಾಗಿ ಅವರು ನಡ್ಕೊಂಡು ಹೋಗುವಂತ ಜಾಗ ಇರುತ್ತಲ್ಲ, ಆ ಸ್ಥಳ ಇರುತ್ತಲ್ಲ, ಅವರ ಪಾದದ ಧೂಳಿನ ಮಣ್ಣನ್ನ ಪಡ್ಕೊಳ್ಬೇಕು. ಆ ಮಣ್ಣು ಸಿಕ್ಕರೆ ಸಾಕಪ್ಪ ಅಂತ ಹೇಳ್ಬಿಟ್ಟು ಈ ಭೋಲೆ ಬಾಬರ ಹಿಂಬಾಲಕರು ಅಲ್ಲಿ ಕಂಪ್ಲೀಟ್ ಆಗಿ ಜಮಾವಣೆಗೊಳ್ತಾರೆ ಸಾಕಷ್ಟು ಸಂಖ್ಯೆಯಲ್ಲಿ. ಸೊ ಆ ಸಂದರ್ಭದಲ್ಲಿ ಭೋಲೆ ಬಾಬನ ಅಂಗರಕ್ಷಕರು ಜನರನ್ನ ಕೋಲಿಂದ ತಳ್ತಾರಂತೆ. ಸೊ ಆಗ ಜನರು ಮುಗ್ಗರಿಸಿ ಬೀಳ್ತಾರೆ. ಜನ ಮುಗ್ಗರಿಸಿ ಬಿದ್ದಂತಹ ಸಂದರ್ಭದಲ್ಲಿ ಒಬ್ಬರ ಮೇಲೆ ಒಬ್ಬರು ಬೀಳ್ತಾರೆ. ಹಿಂದೆಯಿಂದಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಜನ ಈ ಭೋಲೆ ಬಾಬರ ಹಿಂದೆಯೇ ಬರ್ತಾ ಇರ್ತಾರೆ. ಆಗ ಒಬ್ಬರ ಮೇಲೆ ಒಬ್ಬರು ಬಿದ್ದು ಈ ಕಾಲ್ತುಳಿತ ಸಂಭವಿಸುತ್ತೆ. ಮತ್ತೆ ಉಸಿರುಗಟ್ಟುವಿಕೆ ಕೂಡ ಅಲ್ಲಿ ಪ್ರಾರಂಭ ಆಗುತ್ತೆ. ಈ ಉಸಿರುಗಟ್ಟೋದು ಕೂಡ ಅಲ್ಲಿ ಜಾಸ್ತಿ ಆಗ್ಬಿಡುತ್ತೆ. ಯಾಕಂದ್ರೆ ಸಾಕಷ್ಟು ಜನದಟ್ಟಣೆ ಆದಂತಹ ಸಂದರ್ಭದಲ್ಲಿ ಉಸಿರಾಟ ಮಾಡೋದಕ್ಕಾಗೋದಿಲ್ಲ. ಉಸಿರಾಟದ ಸಮಸ್ಯೆ ಅಲ್ಲಿ ಪ್ರಾರಂಭ ಆಗುತ್ತೆ. ಸೊ ಹಾಗಾಗಿ ಈ ಕಾಲ್ತುಳಿತದ ಸಂದರ್ಭದಲ್ಲಿ ಇಷ್ಟು ಜನರ ಸಾವಿಗೆ ಇದು ಪ್ರಮುಖ ಕಾರಣ ವಹಿಸುತ್ತೆ. ಅದರ ಜೊತೆಗೆ ಇಲ್ಲಿ ಮತ್ತೊಂದು ವಿಚಾರ ಕೂಡ ಬಯಲಾಗಿದೆ. ಅದೇನಪ್ಪಾ ಅಂತಂದ್ರೆ, ಈ ಒಂದು ಭೋಲೆ ಬಾಬಾ ಅವರು ಹೋಗುವಂತ ಸಂದರ್ಭದಲ್ಲಿ ಅವರ ಪಾದ ಸ್ಪರ್ಶೆ ಮಾಡೋದಕ್ಕೆ ಮುಂದಾಗಿರ್ತಾರಲ್ಲ ಜನ, ಅವರು ಕೂಡ ಕೆಲವೊಂದಿಷ್ಟು ಜನ ಚರಂಡಿಯಲ್ಲಿ ಬಿದ್ದಿದ್ರು ಅನ್ನೋದು ಕೂಡ ಇಲ್ಲಿ ದಾಖಲಾಗಿದೆ. ಅದು ಕೂಡ ನಾವು ಗಮನಿಸೋದಾದ್ರೆ ಇಲ್ಲಿ ಪ್ರಮುಖವಾಗಿ ಈ ಒಂದು ವಿಚಾರ ಇದೆಯಲ್ಲ, ಅಂದ್ರೆ ಇನ್ನು ಇಲ್ಲಿ ಕಾಲ್ತುಳಿತ ಆಗ್ತಿದೆ ಅಂತ ಗೊತ್ತಾಗ್ತಿದ್ದಂತಹ ಸಂದರ್ಭದಲ್ಲಿ ಒಂದಿಷ್ಟು ಜನ ಈ ಖಾಲಿ ಜಾಗಕ್ಕೆ ಓಡ್ ಹೋಗಿದ್ದಾರೆ. ಮತ್ತೆ ಆ ಸಂದರ್ಭದಲ್ಲಿ ಕೂಡ ಈ ಕಾಲ್ತುಳಿತ ಹೆಚ್ಚಾಗಿದೆ. ಇನ್ನು ಕೆಲವೊಬ್ರು ಈತನ ಪಾದಸ್ಪರ್ಶ, ಆಗ್ಲೇ ಹೇಳಿದ್ನಲ್ಲ, ಪಾದಸ್ಪರ್ಶ ಮಾಡೋದಕ್ಕೆ ಹೋಗಿ ಚರಂಡಿಯಲ್ಲಿ ಬಿದ್ದಿದ್ದಾರಂತೆ. ಹೀಗಂತ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ರಿಪೋರ್ಟ್ ನಲ್ಲಿ ಈ ಒಂದು ಮಾಹಿತಿಯನ್ನ ಉಲ್ಲೇಖ ಮಾಡಿದ್ದಾರೆ. ಈ ಎಲ್ಲ ಪ್ರಮುಖ ಮಾಹಿತಿಗಳು ಇಲ್ಲಿ ಉಲ್ಲೇಖ ಆಗಿರುವಂಥದ್ದು. ಈಗಾಗಲೇ ಪೊಲೀಸರು ಕೂಡ ಈ ಒಂದು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈಗ ಮಾಹಿತಿ ಪ್ರಕಾರ 6 ಜನರನ್ನ ಬಂಧನ ಮಾಡಲಾಗಿದೆಯಂತೆ. ಮತ್ತೊಂದು ಕಡೆ ಕಾರ್ಯಕ್ರಮದ ಆಯೋಜಕರನ್ನು ಕೂಡ ಇಲ್ಲಿ ಹುಡುಕಾಟ ನಡೆಸಿದ್ದಾರಂತೆ. ಇಲ್ಲಿ ಒಬ್ರು ಮಿಸ್ ಆಗಿದ್ದಾರೆ, ಅವರು ಪರಾರಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇದೆಲ್ಲವೂ ಕೂಡ ಮೊನ್ನೆ ಕಾಲ್ತುಳಿತಕ್ಕಾಗಿರುವಂತಹ ವಿಚಾರ. ಇನ್ನೊಂದು ವಿಚಾರ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಏನಪ್ಪಾ ಅಂತಂದ್ರೆ, ಹಾಗಿದ್ರೆ ಯಾರು ಈ ಭೋಲೆ ಬಾಬಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಹುಟ್ಟುತ್ತೆ. ಇಲ್ಲಿ ಅಚ್ಚರಿ ಏನಪ್ಪಾ ಅಂತಂದ್ರೆ, ಭೋಲೆ ಬಾಬಾ ಅವರಿದಾರಲ್ಲ, ಅವರೇನು ಚಿಕ್ಕ ವಯಸ್ಸಿನಿಂದ ಆಧ್ಯಾತ್ಮಿಕ ಚಿಂತಕರಲ್ಲ. ಅವರು ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದವರು. ಅದು ಕೂಡ ಗುಪ್ತಚರ ದಳದಲ್ಲಿ ಇವರು ಕೆಲಸ ಮಾಡಿದಾರಂತೆ. 26 ವರ್ಷದ ಹಿಂದೆ ಅವರೇ ತಮ್ಮ ಕೆಲಸಕ್ಕೆ ರಿಸೈನ್ ಮಾಡಿದ್ದಾರೆ. ಅದಾದ ಬಳಿಕ ಅವರು
ಆಧ್ಯಾತ್ಮಿಕ ಚಿಂತಕರಾಗಿ ಕೆಲಸ ಮಾಡಿದ್ದಾರೆ. ಇನ್ನು ಆಧ್ಯಾತ್ಮಿಕ ಚಿಂತಕರಾಗ್ತಾ ಆಗ್ತಾನೆ ಸ್ವಯಂ ಘೋಷಿತ ದೇವಮಾನವರಾಗಿ ಅವರು ಆ ಭಾಗದಲ್ಲಿ ಉತ್ತರ ಭಾಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ಉತ್ತರ ಭಾಗದ ರಾಜಸ್ಥಾನ, ಹರಿಯಾಣ ಸೇರಿದಂತೆ ಸಾಕಷ್ಟು ಕಡೆ ಕೂಡ ಇವರು ಸಾಕಷ್ಟು ಹೆಸರುವಾಸಿಯನ್ನ ಹೊಂದಿದ್ದಾರೆ. ಇನ್ನ ಇದರ ಜೊತೆಗೆ ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಈ ಕಾಲ್ತುಳಿತದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ನಾವು ಭೋಲೆ ಬಾಬಾ ಯಾರು ಅನ್ನೋದು ಕೂಡ ನಾವು ನೋಡಿದ್ವಿ. ಇನ್ನ ಈ ಭೋಲೆ ಬಾಬಾನ ಮೇಲೆ ಕೆಲವೊಂದಿಷ್ಟು ಆರೋಪಗಳು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಏನಪ್ಪಾ ಅಂತಂದ್ರೆ, ಈ ಭೋಲೆ ಬಾಬಾನ ಮೇಲೆ ಹಲವು ಕ್ರಿಮಿನಲ್ ಕೇಸ್ಗಳಿದಾವಂತೆ. ಪೊಲೀಸರು ಇದನ್ನು ಕೂಡ ಈಗ ಕೆದಕೋದಕ್ಕೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಗಾಯಾಳುಗಳಿಗೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದಾರೆ. ಅದರ ಜೊತೆಗೆ ಸಾವನ್ನಪ್ಪಿದವರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಪರಿಹಾರವನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಹಾಗೇನೆ ಗಾಯಾಳುಗಳಿಗೆ 50,000 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಮತ್ತೊಂದು ಕಡೆ ನಿವೃತ್ತ ನ್ಯಾಯಮೂರ್ತಿ ಅಂದ್ರೆ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಗೂ ಕೂಡ ಇಲ್ಲಿ ಆದೇಶವನ್ನ ಕೊಡಲಾಗಿದೆ. ಮತ್ತೊಂದು ಕಡೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ಈಗ ಯೋಗಿ ಆದಿತ್ಯನಾಥ್ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ಪಟ್ಟಣ ಹಿಡಿದಿದ್ದಾರೆ. ಈಗಾಗಲೇ ಯೋಗಿ ಸರ್ಕಾರ ಪೊಲೀಸರಿಗೆ ಸ್ವತಂತ್ರ ಅಧಿಕಾರವನ್ನ ಕೊಟ್ಟಿದೆ. ಈ ಒಂದು ತನಿಖೆಯನ್ನ ನಿಷ್ಪಕ್ಷಪಾತವಾಗಿ ನಡೆಸಬೇಕು ಅಂತ ಹೇಳ್ಬಿಟ್ಟು ಆದೇಶವನ್ನ ಕೊಟ್ಟಿದೆ. ಇದೆಲ್ಲವೂ ಕೂಡ ಮೊನ್ನೆ ಅಂದ್ರೆ ಮಂಗಳವಾರ ಆಗಿರುವಂತಹ ದುರಂತದ ಕಥೆ ಇದು. ಇನ್ನ ಈ ಕಾಲ್ತುಳಿತ ಅನ್ನೋದು ಇವತ್ತು ಮೊನ್ನೆ ಅನ್ನೋದಲ್ಲ, ಈ ಹಿಂದೆಯೂ ಕೂಡ ಸಾಕಷ್ಟು ಈ ರೀತಿಯಾದಂತಹ ಕಾಲ್ತುಳಿತಗಳಾಗಿದ್ದಾವೆ. ನೂರಾರು ಜನ ಸಾವನ್ನಪ್ಪಿದ್ದಾರೆ. ಹಾಗಿದ್ರೆ ಈ ಹಿಂದೆ ಸ್ವಲ್ಪ ಇತಿಹಾಸ ಕೂಡ ನಾವು ಗಮನಿಸಬೇಕಾಗುತ್ತೆ. ಹಾಗಿದ್ರೆ ಎಲ್ಲೆಲ್ಲಿ ಈ ಒಂದು ಕಾಲ್ತುಳಿತಗಳಾಗಿತ್ತು ನಮ್ಮ ಭಾರತದಲ್ಲಿ ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮಗೆ ಸಂಕ್ಷಿಪ್ತವಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಈ ಕಾಲ್ತುಳಿತದ ದುರಂತದ ಇತಿಹಾಸವನ್ನ ನೋಡೋದಾದ್ರೆ, ಜನವರಿ 2005 ಮಹಾರಾಷ್ಟ್ರದ ಮಂದಾರದೇವಿ ಉತ್ಸವದ ವೇಳೆ ಕಾಲ್ತುಳಿತ ಆಗಿ ಆಗ ಸರಿಸುಮಾರು 265 ಭಕ್ತರು ಸಾವನ್ನಪ್ಪಿದ್ದಾರೆ. ಇನ್ನು 2008 ಆಗಸ್ಟ್ನಲ್ಲಿ ಹಿಮಾಚಲ ಪ್ರದೇಶದ ನೈನಾದೇವಿ ಉತ್ಸವದ ವೇಳೆ ಭೂಕುಸಿತ ಆಗಿ ಕಾಲ್ತುಳಿತ ಸಂಭವಿಸಿ 145 ಯಾತ್ರಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಅದೇ ರೀತಿಯಾಗಿ 2008 ಸೆಪ್ಟೆಂಬರ್ ತಿಂಗಳಲ್ಲಿ ರಾಜಸ್ಥಾನದ ಚಾಮುಂಡನಗರದಲ್ಲಿ ದುರ್ಗಾದೇವಿ ನವರಾತ್ರಿ ಉತ್ಸವದ ವೇಳೆ ಕಾಲ್ತುಳಿತ ಸಂಭವಿಸಿ 250 ಭಕ್ತರು ದುರ್ಮರಣ ಹೊಂದಿದ್ದಾರೆ. ಹಾಗೆಯೇ 2013 ಫೆಬ್ರವರಿ ತಿಂಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಕುಂಭಮೇಳದ ವೇಳೆ ಕಾಲ್ತುಳಿತ ಉಂಟಾಗಿ 36 ಭಕ್ತರು ಮರಣ ಹೊಂದಿದ್ದಾರೆ. ಇನ್ನು 2013 ನವೆಂಬರ್ ತಿಂಗಳಲ್ಲಿ ಮಧ್ಯಪ್ರದೇಶದ ರತ್ನಗಢದಲ್ಲಿ ನವರಾತ್ರಿ ಉತ್ಸವ ವೇಳೆ ಕಾಲ್ತುಳಿತ ಉಂಟಾಗಿ 115 ಭಕ್ತರು ಸಾವನ್ನಪ್ಪಿದ್ದಾರೆ. ಹಾಗೆಯೇ ಜನವರಿ 2022 ಜಮ್ಮು ಮತ್ತು ಕಾಶ್ಮೀರದ ವೈಷ್ಣೋದೇವಿ ಮಂದಿರದಲ್ಲಿ ಕೂಡ ಕಾಲ್ತುಳಿತ ಉಂಟಾಗಿದೆ. ಆ ಒಂದು ಸಂದರ್ಭದಲ್ಲಿ 12 ಭಕ್ತರು ಸಾವನ್ನಪ್ಪಿದ್ದಾರೆ. ಇದೆಲ್ಲವೂ ಕೂಡ ಈ ಹಿಂದೆ ಆಗಿರುವಂತಹ ಕಾಲ್ತುಳಿತದ ವಿಚಾರಗಳು. ಎಸ್, ನಾವೀಗಾಗಲೇ ಈ ಹಿಂದೆ ಕೂಡ ಅಂದ್ರೆ ಕೆಲವೊಂದು ಇಷ್ಟು ವರ್ಷಗಳ ಹಿಂದೆ ಕಾಲ್ತುಳಿತ ಆಗಿದ್ದನ್ನ ಆ ಇತಿಹಾಸವನ್ನ ಕೂಡ ಈಗ ನಾವು ಗಮನಿಸಿದೀವಿ. ಸೊ ಇಷ್ಟೆಲ್ಲ ಕಾಲ್ತುಳಿತ ಆಗ್ತಾ ಇದೆ, ಕಾಲ್ತುಳಿತದ ಘಟನೆಗಳಾಗ್ತಿದಾವೆ ಅಂದಾಗ ಇಲ್ಲಿ ಸರ್ಕಾರ ಮತ್ತೆ ಸಂಬಂಧಪಟ್ಟಂತ ಇಲಾಖೆಗಳು ಕೂಡ ಬಹಳಷ್ಟು ಗಮನ ವಹಿಸಬೇಕಾಗತ್ತೆ. ಯಾವುದೇ ಕಾರ್ಯಕ್ರಮವನ್ನ ನಿಯೋಜನೆ ಮಾಡಿದಂತಹ ಸಂದರ್ಭದಲ್ಲಿ ಅಂದ್ರೆ ಯಾವುದೇ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಅಂದ್ರೆ ಲಕ್ಷಾಂತರ ಜನರು ಆ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತಂತ ಸಂದರ್ಭದಲ್ಲಿ ಅಲ್ಲಿನ ಜಿಲ್ಲಾಡಳಿತ ಬಹಳಷ್ಟು ಗಮನ ಹರಿಸಬೇಕಾಗುತ್ತೆ. ಅದೇ ರೀತಿಯಾಗಿ ಬೇಕಾದಂತಹ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಕಾಲ್ತುಳಿತದ ಅವಘಡಗಳು ಅಥವಾ ಜನದಟ್ಟಣೆಯನ್ನ ನಿಯಂತ್ರಣ ಮಾಡೋದಕ್ಕೂ ಕೂಡ ಸಹಕಾರಿಯಾಗುತ್ತೆ. ಈ ರೀತಿಯಾದಂತಹ ಅವಘಡಗಳನ್ನ ತಡೆಗಟ್ಟಬಹುದಾಗಿದೆ. ನಮಸ್ಕಾರ.